ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಮ್ಮ ಭಾರತದ ಶತ್ರುಗಳಿಗೆ ಒಂದು ಹೆಸರು ಕೇಳಿದ್ರೆ ಖಂಡಿತವಾಗಿಯೂ ಅಡಿಯಿಂದ ಮುಡಿಯವರೆಗೂ ಕೂಡ ನಡುಕ ಹುಟ್ಟುತ್ತೆ. ಅದರ ಜೊತೆಗೆ ಇವರ ಸ್ಟ್ರಾಟಜಿನ ಯಾರೂ ಕೂಡ ಸ್ಟಡಿ ಮಾಡೋಕ್ಕಾಗಲ್ಲ. ಇವರ ಸ್ಟ್ರಾಟಜಿ ಮುಂದೆ ಯಾರೂ ನಿಲ್ಲೋಕ್ಕಾಗಲ್ಲ. ಎಸ್, ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಸಿಕೊಳ್ಳುವಂತಹ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವರ ಶೌರ್ಯ ಮತ್ತು ಚಾಣಾಕ್ಷತನದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದು ಕಡೆ ಶತ್ರುಗಳನ್ನು ಮಣಿಸೋದಕ್ಕೆ ಆಯುಧವನ್ನು ಹಿಡ್ಕೊಂಡು ಯುದ್ಧನೇ ಮಾಡಬೇಕು ಅಂತಿಲ್ಲ. ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಲ್ಲೂ ಕೂಡ ಶತ್ರುಗಳನ್ನು ಅವರದ್ದೇ ನೆಲದಲ್ಲಿ ಮಣಿಸಬಹುದು ಅನ್ನುವಂಥದ್ದಕ್ಕೆ ಒಂದು ಮಾರ್ಗದರ್ಶನವನ್ನು ತೋರಿಸಿದಂಥವರು, ಜ್ವಲಂತ ಉದಾಹರಣೆ ಆಗಿರುವಂಥವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು 1968 IPS ಆಫೀಸರ್ ಆಗಿ ಕೆಲಸವನ್ನು ಶುರು ಮಾಡ್ತಾರೆ. ಪ್ರೆಸೆಂಟ್ಲಿ ಭಾರತದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಇವರ ಐತಿಹಾಸಿಕವಾದಂತಹ ಒಂದು ಸಾಹಸಗಳನ್ನು ಒಂದಷ್ಟು ಉದಾಹರಣೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಇತ್ತೀಚೆಗಷ್ಟೇ ತಾವೆಲ್ಲರೂ ದುರಂಧರ್ ಸಿನಿಮಾವನ್ನು ನೋಡಿರ್ತೀರ. ಇದರಲ್ಲಿ ಒನ್ ಲೈನ್ ಅಂದರೆ ಶತ್ರು ರಾಷ್ಟ್ರದ ವಿರುದ್ಧ ಶತ್ರುಗಳ ಮೇಲೆ ಯಾವ ರೀತಿಯಾಗಿ ನಾವು ಸೇಡನ್ನು ತೀರಿಸಿಕೊಳ್ಳಬೇಕು ಅನ್ನುವಂಥದ್ದಕ್ಕೆ ಪ್ರೇರಣೆ ಅಂತ ವಿಚಾರ ಬಂದಾಗ ಅಜಿತ್ ದೋವಲ್ ಅವರು ಅಲ್ಲಿ ಅಂದರೆ ನಮ್ಮ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನದಲ್ಲಿ ಅಲ್ಲಿನ ಶತ್ರುಗಳು ದೇಶದ ವಿರುದ್ಧ ಯಾವ ರೀತಿಯಲ್ಲಿ ಆಕ್ರಮಣವನ್ನು ಮಾಡೋದಕ್ಕೆ ಪ್ಲಾನ್ಸ್ ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನು ಖುದ್ದು ಅಜಿತ್ ದೋವಲ್ ಅವರು ಒಬ್ಬ ಭಿಕ್ಷುಕನ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದಲ್ಲ ಎರಡಲ್ಲ ಸತತ 7 ವರ್ಷಗಳ ಕಾಲ ಅಲ್ಲಿಯೇ ಇದ್ದುಕೊಂಡು ಅಲ್ಲಿಯವರ ಥರನೇ ಅನಿಸ್ಕೊಂಡು ಅಲ್ಲಿಯವರ ಜೊತೆಗೆ ಬೆರೆತುಕೊಂಡು ಯಾರಿಗೂ ಕೂಡ ಸಂಶಯ ಬಾರದಂಥ ರೀತಿಯಲ್ಲಿ ನಾವು ಯಾರನ್ನು ಬೇಕಾದ್ರೂ ಬುದ್ಧಿವಂತರು ಅಂದ್ಕೊಳ್ಬಹುದು, ಆದರೆ ಎಲ್ಲೂ ಒಂದೇ ಒಂದು ಕಡೆಯೂ ಕೂಡ ಯಾವುದೇ ಥರದ ಒಂದು ಕ್ಲೂ ಕೂಡ ಕೊಡದ ಹಾಗೆ ಕ್ಲೂಲೆಸ್ ಆಗಿ ಅಲ್ಲಿ 7 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಇದ್ದು ಅವರು ಯಾವ ರೀತಿಯಲ್ಲಿ ಏನೇನೆಲ್ಲ ಪ್ಲಾನಿಂಗ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ವಿಚಾರವನ್ನು ಕೂಡ ರಹಸ್ಯ ಎಲ್ಲವನ್ನೂ ಕೂಡ ಇವರು ಇಲ್ಲಿ ಭಾರತಕ್ಕೆ ತಲುಪಿಸಿದಂಥ ಒಂದು ದೊಡ್ಡ ಸಾಧನೆಯನ್ನು ಅಜಿತ್ ದೋವಲ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಇವರ ಒಂದಷ್ಟು ಸಾಹಸ ಕಥೆಗಳು ಆಪರೇಷನ್ ಬ್ಲೂ ಸ್ಟಾರ್, ಅಮೃತಸರದಲ್ಲಿರುವಂತಹ ಗೋಲ್ಡನ್ ಟೆಂಪಲ್ ಸುವರ್ಣ ಮಂದಿರದಲ್ಲಿ ಒಂದಷ್ಟು ಉಗ್ರಗಾಮಿಗಳು ಸೇರಿಕೊಂಡಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಜಿತ್ ದೋವಲ್ ಅವರು ಓರ್ವ ರಿಕ್ಷಾ ಚಾಲಕನಾಗಿ ಹೋಗಿ ಉಗ್ರಗಾಮಿಗಳು ಅಂದರೆ ಶತ್ರುಗಳು ಎಲ್ಲಿ ಅಡಗಿಕೊಂಡಿದ್ದಾರೆ ಅವರೆಲ್ಲ ವಿಚಾರಗಳನ್ನು ಕೂಡ ಗೋಲ್ಡನ್ ಟೆಂಪಲಲ್ಲೇ ಹೋಗಿ ಆ ವಿಚಾರವನ್ನು ಸೇನೆಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಉರಿ ದಾಳಿಯ ನಂತರ ಆದಂತಹ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಬಾಲಕೋಟ್ ದಾಳಿ ಏನು ಪಾಕಿಸ್ತಾನವನ್ನು ನಾವು ಮಣಿಸಿದ್ವಿ, ಅದರ ಹಿಂದಿನ ಮಾಸ್ಟರ್ ಪ್ಲಾನ್ ಕೂಡ ಇರುವಂಥದ್ದು ಅಜಿತ್ ದೋವಲ್ ಅವರದು. ಜೊತೆಗೆ ಇರಾಕ್ನಲ್ಲಿ ಐಸಿಸ್ ಉಗ್ರರ ಕೈಗೆ ಭಾರತೀಯ ನರ್ಸ್ಗಳು ಒಂದಷ್ಟು ಜನ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅವರುಗಳನ್ನು ಕೂಡ ಬಿಡಿಸ್ಕೊಂಡು ಬರುವಂಥದ್ದಲ್ಲಿ ಯಶಸ್ವಿಯಾದಂಥ ರಾಜತಾಂತ್ರಿಕ ನಡೆಯೂ ಕೂಡ ಅಜಿತ್ ದೋವಲ್ ಅವರದಾಗಿರುತ್ತೆ. ಜೊತೆಗೆ ಇವರು ಪ್ರತಿ ಬಾರಿಯೂ ಕೂಡ ಅಜಿತ್ ದೋವಲ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ತಾ ಇರ್ತಾರೆ, ನೀವೇನಾದರೂ ಇನ್ನೊಂದು ಮುಂಬೈ ದಾಳಿಯನ್ನು ನಮಗೆ ತೋರಿಸಿದರೆ ಅಥವಾ ಮಾಡಿದರೆ ನೀವುಗಳು ಖಂಡಿತ ನಿಮ್ಮ ಬಲೂಚಿಸ್ತಾನವನ್ನು ಕಳೆದುಕೊಳ್ತೀರಾ ಅನ್ನುವಂಥ ಮಾತನ್ನು ಒತ್ತೊತ್ತಿ ಹೇಳ್ತಾ ಇರ್ತಾರೆ ಅಜಿತ್ ದೋವಲ್ ಅವರು. ಯಾಕೆ ಅಂತ ಹೇಳಿದ್ರೆ ಭಾರತ ನೀವು ಮತ್ತೊಂದು ಈ ಥರದ ಆಕ್ರಮಣವನ್ನು ಮಾಡಿದರೆ ಬರೀ ರಕ್ಷಣಾತ್ಮಕವಾಗಿರುವುದಿಲ್ಲ, ನಾವು ಕೂಡ ಆಕ್ರಮಣವನ್ನು ಪ್ರತಿದಾಳಿಯನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ, ನಮ್ಮ ಸೇನೆಯೂ ಕೂಡ ಅಷ್ಟು ಶಕ್ತಿಯುತವಾಗಿದೆ, ಸನ್ನದ್ಧರಾಗಿದ್ದೇವೆ ಅನ್ನುವಂಥ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಇವರು ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕೆ ಕೊಡುವಂತಹ ಕೆಲಸವನ್ನು ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮಾಡ್ತಾ ಇರುವಂಥದ್ದು. ಭಾರತದ ಗಡಿ ಇಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಈ ಥರದ ದಕ್ಷ ಅಧಿಕಾರಿಗಳಿಂದ ಇರೋದಕ್ಕೆ ಮಾತ್ರವೇ ನಾವು ಇಷ್ಟು ಸುಭದ್ರವಾಗಿ ನಮ್ಮ ದೇಶದಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಾ ಇರೋದು ಅಂತ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ.